ಹಿಡಿಬೇಕು ಅಂತ ಡ್ರೋನ್ ಮೊರೆ ಹೋಗಿದ್ದಾರೆ ಅರಣ್ಯ ಇಲಾಖೆ. ಕಾಡಾನೆ ವಿಕ್ರಾಂತ್ ಸೆರೆ ಹಿಡಿಯೋದಕ್ಕೆ ಡ್ರೋನ್ ಮೊರೆ ಹೋಗಿರೋದು. ನಾಗರಹೊಳೆಯಿಂದ ಡ್ರೋನ್ ತರಿಸಿಕೊಂಡು ಅರಣ್ಯ ಇಲಾಖೆ ಈ ಒಂದು ಕಾರ್ಯಾಚರಣೆಗೆ ಇಳಿದಿದೆ. ಬೇಲೂರು ತಾಲೂಕಿನ ಲಕ್ಷ್ಮೀಪುರದಲ್ಲಿ ಡ್ರೋನ್ ಹಾರಾಟ ಮುಂದುವರೆದಿರೋದು. ಕಾಡಾನೆ ಸೆರೆ ಹಿಡಿಬೇಕು ಅನ್ನುವಂಥ ಕಾರಣಕ್ಕೆ ಇದೇ ಮೊದಲ ಬಾರಿಗೆ ಡ್ರೋನ್ ಮೊರೆ ಹೋಗಿದ್ದಾರೆ ಅರಣ್ಯ ಅಧಿಕಾರಿಗಳು. ನಾಗರಹೊಳೆಯಿಂದ ಡ್ರೋನ್ ತರಿಸಿಕೊಂಡು ಅರಣ್ಯ ಇಲಾಖೆ ಈಗ ಬೇಲೂರು ತಾಲೂಕಿನ ಲಕ್ಷ್ಮೀಪುರದಲ್ಲಿ ಡ್ರೋನ್ ಹಾರಾಡಿಸ್ತಾ ಎಲ್ಲೆಲ್ಲಿ ಕಾಡಾನೆ ಇರುವಂಥದ್ದು, ಅದರ ಚಲನವಲನ ಇರ್ಬೋದು, ಅದು ಹೋಗಿ ಜಾಸ್ತಿಯಾಗಿ ಎಲ್ಲಿ ಇರುತ್ತೆ ಅದ್ರ ಬಗ್ಗೆ ಖಾತರಿ ಪಡಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ 2 ಗುಂಪುಗಳಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಎಕ್ಸಾಕ್ಟ್ ಆಗಿ ಜಾಗ ಗೊತ್ತಾಗಬೇಕು ಅನ್ನುವಂಥ ಕಾರಣಕ್ಕೆ ಡ್ರೋನ್ ಮೂಲಕ ಕಂಡುಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವುಗಳಿರುವಂಥ ಜಾಗ ಪತ್ತೆ ಹಚ್ಚಬೇಕಿದೆ. ಅದಾದ ನಂತರ ಸೆರೆ ಹಿಡಿಯುವಂಥ ಕಾರ್ಯಾಚರಣೆ ಆಗೋದು. ಹಾಗಾಗಿ ಬೇಲೂರಿನಲ್ಲಿ ಲಕ್ಷ್ಮೀಪುರದಲ್ಲಿ ಈಗ ಡ್ರೋನ್ ಹಾರಾಟ ಶುರುವಾಗಿದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಡ್ರೋನ್ ಮೊರೆ ಹೋಗಿದ್ದಾರೆ. ಕಾಡಾನೆ ಪತ್ತೆ ಹಚ್ಚಿ ಸೆರೆ ಹಿಡಿಬೇಕು ಅಂತ ಅಂದರೆ ದೊಡ್ಡ ಸವಾಲಿನ ಕೆಲಸ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಡ್ರೋನ್ ಮೊರೆ ಹೋಗಿದ್ದಾರೆ. ಡ್ರೋನ್ ಕಣ್ಗಾವಲಿನಲ್ಲಿ ಆನೆಗಳನ್ನು ಪತ್ತೆ ಹಚ್ಚಿ ನಂತರದಲ್ಲಿ ಸೆರೆ ಹಿಡಿಯಲಾಗುತ್ತೆ. ಗಾಳಿ ಇಲ್ಲಿವರೆಗೂ ಹೊಡಿತೀವಿ ಸರ್. ಕಾರ್ಯಾಚರಣೆಗೆ ನಾವು ಬೆಳಿಗ್ಗೆಯಿಂದನೇ ಕ್ಯಾಂಪಿಂದ ಬಂದು ಇಲ್ಲಿ ನಾವು ಅಟೆಂಪ್ಟ್ ಮಾಡಿದ್ದೀವಿ. ಓಕೆ, ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಡ್ರೋನ್ ಹಾರಿಸಿ ಆಮೇಲೆ ನಮ್ಮ ಟಾರ್ಗೆಟ್ ಎಲಿಫೆಂಟ್ ಗುಂಪಿಗೆ ಸೇರಿಸ್ಬಿಟ್ಟಿದ್ದು ನಾವು ಸೆಪ್ರೇಟ್ ಮಾಡಿದ್ದೀವಿ. ಅದ ನಂತರ ಇನ್ನೊಂದು ಗುಂಪಿಗೆ ಸೇರಿಸಿದ್ರು. ಆಮೇಲೆ ಕಾಡು ಒಳಗಡೆ ಈ ಕಡೆ ಆ ಕಡೆ ಮಾಡಿ ಸುತ್ತಾಡಿ ಆ್ಯಂಡ್ ದೆನ್ 2 ಟೈಮ್ಸ್ ನಮ್ಮ ಸೈಟ್ಗೆ ಬಂತು. ಬಟ್ ಡಾಟಿಂಗ್ ಪೊಸಿಷನ್ಗೆ ಬಂದಿಲ್ಲ. ಅದಕ್ಕೆ ಸೇಫ್ಟಿ ಇಶ್ಯೂಸ್ಗಳಿಂದ ಈಗ ನಾವು ಕಾರ್ಯಾಚರಣೆ ಇವತ್ತು ಸ್ಟಾಪ್ ಮಾಡ್ತಾಯಿದ್ವಿ. ಇನ್ನೂ ನಮ್ಮ ಟ್ರ್ಯಾಕರ್ಸ್ ಯಾರಿದ್ದಾರೆ ಅವರು ಟ್ರ್ಯಾಕ್ನಲ್ಲಿ ಇರ್ತಾರೆ. ಬೆಳಿಗ್ಗೆ ಇನ್ನೊಮ್ಮೆ ಸಲ ಟ್ರ್ಯಾಕ್ ಮಾಡ್ತೀವಿ ಆ್ಯಂಡ್ ದೆನ್ ನೆಕ್ಸ್ಟ್ ಆ್ಯಕ್ಷನ್ ನಾಳೆ ಬೆಳಿಗ್ಗೆ ಕ್ಯಾಂಪಿಂದ ತಗೊಳ್ತೀವಿ. ಇವತ್ತು ವಿಕ್ರಾಂತ್ ಅಂತ ಆನೆ ಇದೆ. ಅದು ನಿನ್ನೆನೋ ಗುಂಪಿನಲ್ಲೇ ಇತ್ತು. ಸೊ ಬೆಳಿಗ್ಗೆ ನಮಗೆ ಸ್ವಲ್ಪ ಪಾಸಿಟಿವ್ ಸಿಗ್ನಲ್ ಸಿಕ್ತು ದಟ್ ಎಸ್ ಆನೆ ಗುಂಪಿಂದ ಔಟ್ಸೈಡ್ ಬಂದುಬಿಟ್ಟಿದೆ. ಸೊ ಅದಕ್ಕೆ ನಾವು ಕ್ಯಾಂಪ್ ಎಲಿಮೆಂಟ್ಸ್ಗೆ ಈ ಕಡೆ ಮೂವ್ ಮಾಡಿ ಆ್ಯಂಡ್ ನಾವು ಟ್ರೈ ಮಾಡಿದ್ದೀವಿ. ಬಟ್ ಇವತ್ತು ಸಕ್ಸಸ್ ಆಗಿಲ್ಲ ಈ ಕಾರ್ಯಾಚರಣೆದು. ನಾಳೆ ಅಪಾರ ಪ್ರಯತ್ನ ಪಡ್ತೀವಿ. ಡ್ರೋನ್ ಎಲ್ಲ ಡ್ರೋನ್ಸ್ ಕೂಡ ಟ್ರೈ ಮಾಡಿದ್ದೀವಿ. ಸೊ ಡ್ರೋನ್ಸ್ ಟ್ರೈ ಮಾಡಿ ಆನೆಗೆ ಸ್ವಲ್ಪ ಮೂವ್ಮೆಂಟ್, ಯಾಕೆ ಕ್ಯಾನೋಪಿ ಡೆನ್ಸಿಟಿ ಜಾಸ್ತಿ ಇತ್ತು, ತುಂಬಾ ಥಿಕ್. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಈಗಾಗಲೇ ಕಾಡಾನೆ ಕಾರ್ಯಾಚರಣೆಯನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು. ಒಂದು ಕಾಡಾನೆ ಕಾರ್ಯಾಚರಣೆ ಮಾಡಿ ಆನೆಯನ್ನು ಕೂಡ ಹಿಡಿದಿದ್ದಾರೆ. ಜೊತೆಗೆ 2ನೇ ದಿನದ ಕಾರ್ಯಾಚರಣೆ ಕೂಡ ಆರಂಭವಾಗಿರ್ತಕ್ಕಂಥದ್ದು. 2ನೇ ದಿನದ ಕಾರ್ಯಾಚರಣೆಗೆ ಈಗಾಗಲೇ ಡ್ರೋನನ್ನು ಕೂಡ ಬಳಕೆ ಮಾಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಮೊದಲನೇ ಬಾರಿ ಡ್ರೋನ್ ಬಳಕೆ ಮಾಡಿರುವಂಥದ್ದು. ಈಗ ನಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಲಿಕ್ಕೆ DFO ಸೌರಭ್ ಕುಮಾರ್ ಇದ್ದಾರೆ. ಸರ್, ಈಗ ಡ್ರೋನ್ ಬಳಕೆ ಮಾಡಿದರೆ ಮೊದಲನೇ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ಡ್ರೋನ್ ಬಳಕೆ ಮಾಡಿರುವಂಥದ್ದು. ಸರ್, ನಿಮಗೆ ಯಾವೆಲ್ಲ ರೀತಿಯಾಗಿ ಅದು ಉಪಯೋಗ ಆಗುತ್ತೆ ಅಂತ? ಸೊ ಈಗ ಮಾನ್ಯ ಸಚಿವರು ನಮ್ಮ 30ನೇ ಮಾರ್ಚ್ಗೆ ವಿಸಿಟ್ ಮಾಡಿದರು. ಅದ ನಂತರ ನಮಗೆ ಪರ್ಮಿಷನ್ನು ಸಿಕ್ಕಿದೆ ಡ್ರೋನ್ ಪರ್ಚೇಸ್ ಮಾಡಲಿಕ್ಕೆ. ಸೊ ಯಾವ ತನಕ ನಮ್ಮ ಡ್ರೋನ್ ಬರ್ತಾ ಇಲ್ಲ ಅಲ್ಲಿ ತನಕ ನಮಗೆ ಪರ್ಮಿಷನ್ ಸಿಕ್ಕಿದೆ. ಇವತ್ತು ನಾವು ನಾಗರಹೊಳೆಯಿಂದ ಡ್ರೋನ್ ತರಿಸಿದ್ದೀವಿ. ಅದರ ಜೊತೆಗೆ NCF NGO ಇದ್ದಾರೆ, ಅವ್ರ ಜೊತೆ ನಮ್ಮ MOU ಇದೆ, ಅವ್ರ ಕಡೆಯಿಂದ ಒಂದು ಡ್ರೋನ್ ಇತ್ತು. ಸೊ ಆ 2 ಡ್ರೋನ್ ಹೆಲ್ಪ್ ತಗೊಂಡು ಆನೆ ಮತ್ತು ಟೀಮ್ಗೆಲ್ಲೋ ಇದು ಲೊಕೇಟ್ ಮಾಡಲಿಕ್ಕೆ ರಿಲೇಟಿವ್ ಪೊಸಿಷನ್ನು ಅದು ನಾವು ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇದೇ ತಿಂಗಳು ನಾವು ನಮ್ಮ ಡ್ರೋನ್ನು ಪರ್ಚೇಸ್ ಮಾಡ್ತಾಯಿದ್ವಿ. ಆ್ಯಂಡ್ ದೆನ್ ಇಟ್ ವಿಲ್ ಬಿ ಯೂಸ್ಡ್ ಆನ್ ಡೈಲಿ ಬೇಸಿಸ್ ಫಾರ್ ದ ಎಲಿಫೆಂಟ್ ಆಪರೇಷನ್. ಸರಿ, ಅದು ಯಾವ ರೀತಿಯಾಗಿ ನಿಮಗೆ ಯೂಸ್ ಆಗುತ್ತೆ ಅಂತ ಡ್ರೋನ್ ಅಂದರೆ ಯಾವ ಥರ ಟ್ರ್ಯಾಕ್ ಮಾಡ್ತೀರಿ ಆನೆ ಚಲನವಲನ, ಎಷ್ಟು ಮೀಟರ್ ಡ್ರೋನ್ ಹಾರುವಂಥದ್ದು, ಹೇಗೆ ನಿಮಗೆ ಉಪಯೋಗ ಆಗುತ್ತೆ? ಸೊ ಕೆಲವೊಂದು ಟೈಮ್ ಏನಾಗುತ್ತಾನ, ನಾವು ಹೊರಿಝಾಂಟಲಿ ನೋಡ್ತೀವಿ. ನಮ್ಮ ಕಣ್ಣು ಏನಿದೆ ಕಣ್ಣು ಹೈಟ್ಗೆ ನೋಡ್ತೀವಿ, ನಮ್ಮ ಸ್ಟಾಫ್ ಹೋಗ್ತಾರೆ ಆ ರೀತಿ ನೋಡ್ತಾರೆ. ಬಟ್ ಮೇಲೆಯಿಂದ ಡ್ರೋನ್ ಇಂದ ನೋಡಿಬಿಟ್ರೆ ನಮಗೆ ಇನ್ನೊಂದು ಪರ್ಸ್ಪೆಕ್ಟಿವ್ ಸಿಗ್ತದೆ. ಅದು ಒಂದು
ಸೆಕೆಂಡ್, ಥರ್ಮಲ್ ಡ್ರೋನ್ಸ್ಗೆ ಏನು ಅಪ್ಲಿಕೇಬಿಲಿಟಿ ಇದೆ, ಥರ್ಮಲ್ ಡ್ರೋನ್ಸ್ ವಿಲ್ ಸೆನ್ಸ್ ದ ಟೆಂಪ್ರೇಚರು. ಆ ಟೆಂಪ್ರೇಚರ್ ಸೆನ್ಸ್ ಮಾಡಿ ಆ ಟೆಂಪ್ರೇಚರ್ ಕಡೆಯಿಂದ ಅಲ್ಲಿ ಒಂದು ಹ್ಯೂಮನ್ ಬಾಡಿ ಇದೆ, ನಾವೊಂದು ಆನೆ ಬಾಡಿ ಇದೆ, ಅಥವಾ ಈವನ್ ರೋಡ್ಸ್ ವಿತ್ ಹೈ ಟೆಂಪ್ರೇಚರ್ ಅದು ಬೇರೆ ಶೇಡ್ಗೆ ತೋರಿಸ್ತದೆ. ಸೊ ಅದ ನಂತರ ನಮಗೆ ಯೂಸ್ ಆಗುತ್ತಾ. ಅದ್ರ ಜೊತೆಗೆ ಏನಿದೆ, ಡ್ರೋನ್ ಆಪರೇಷನ್ಸು ಅರ್ಲಿ ಮಾರ್ನಿಂಗ್ ಮಾಡಿದರೆ ನಮಗೆ ಇನ್ನೂ ಮಾರ್ನಿಂಗ್ ಟ್ರ್ಯಾಕಿಂಗ್ ಟೈಮ್ ಏನಿದೆ, ಲೈಕ್ 7 ಗಂಟೆ 7:15 ನಮಗೆ ಗೊತ್ತಾಗ್ತಾ ಇದೆ ಆನೆ ಯಾವ ಕಡೆ ಇದೆ. ಅದಕ್ಕಿಂತ ಮುಂಚೆನೇ ನಾವು ಅರ್ಲಿ ಮಾರ್ನಿಂಗ್ ಡ್ರೋನ್ ಹಾರಿಸಿದ್ರೆ ನಮಗೆ ಅದು ಯೂಸ್ ಆಗುತ್ತಾ, ದಟ್ ಆನೆ ಪೊಸಿಷನ್ ನಾವು ಇನ್ನೂ ಸ್ವಲ್ಪ ಜಲ್ದಿ ಟ್ರ್ಯಾಕ್ ಮಾಡ್ತೀವಿ ಥರ್ಮಲ್ ಡ್ರೋನ್ಸ್. ಬಟ್ ಅದು ಇದರಿಂದ ಈ ಸಿಬ್ಬಂದಿಗಳಿಗೂ ಕೂಡ ಉಪಯೋಗ ಆಗುತ್ತೆ, ಅಂದರೆ ಕಡಿಮೆ ಸಿಬ್ಬಂದಿಗಳು ಬಳಕೆ ಆಗುತ್ತೆ, ನೀವು ಚಲನವಲನ ನೀಟಾಗಿ ಡ್ರೋನಲ್ಲಿ ನೋಡ್ಬೋದು ಅಂತ. ಕಡಿಮೆ ಸಿಬ್ಬಂದಿಗಿಂತ ಇಫಿಷಿಯನ್ಸಿ ಆಫ್ ಪೀಪಲ್. ಈಗ ಅದೇ ನಾನು ಹೇಳಿದ್ದೆನಾ, ಈಗ 1 ಐ ಇದೆ, ಹ್ಯೂಮನ್ ಐ, ಅದ್ರ ಜೊತೆಗೆ ಡ್ರೋನ್ ಐ ಬಂದುಬಿಟ್ರೆ ಇನ್ನೂ ಸ್ವಲ್ಪ ನಮಗೆ ಸೆಕೆಂಡ್ರಿ ವೆರಿಫಿಕೇಷನು ಸಿಗುತ್ತೆ. ಓಕೆ, ಇದಿಷ್ಟು ಹಾಸನದ DFO ಸೌರವ್ ಕುಮಾರ್ ಕೂಡ ಹೇಳುವಂಥ ಮಾತು. ಡ್ರೋನ್ ಸಾಕಷ್ಟು ಉಪಯೋಗ ಆಗಿರ್ತಕ್ಕಂಥದ್ದು. ಹಾಗಾಗಿ